ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ಅನುದಾನದಿಂದ ಇವತ್ತು ಉಳ್ಳಾಳ ನಗರಸಭೆಯ ವ್ಯಾಪ್ತಿಯ ರಸ್ತೆಗಳಿಗೆ ಕಾಂಕ್ರೀಟೀಕರಣ ಮಾಡುವ ಕಾಮಗಾರಿಗೆ ಈಗಾಗಲೇ ನಾವು ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಈ ಭಾಗದ ಅನೇಕ ರಸ್ತೆಗಳು ಯಾವುದಿದೆ ಅದಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಬೇಕಾದಷ್ಟು ಗ್ರ್ಯಾಂಟನ್ನು ಒದಗಿಸಿಕೊಟ್ಟಿದೆ. ಇವತ್ತು ಕೋಡಿಯಿಂದ ಬೋಳಾರಕ್ಕೆ ಹೋಗುವ ಸಂಪರ್ಕ ರಸ್ತೆ ಕೂಡ ನಮ್ಮ ಕ್ಷೇತ್ರದಲ್ಲಿ ಆಗ್ತಾಯಿದೆ. ರಾಜ್ಯದ ವಿಧಾನಸಭೆ ಸ್ಪೀಕರ್ಗಳ ಪೈಕಿ ಇವತ್ತಿನ ನಮ್ಮ ಶಾಸಕರಾದಂಥ ಸ್ಪೀಕರ್ ಘನತೆ ಗೌರವವನ್ನು ಯಾವತ್ತೂ ಯಾರಿಗೂ ಇದು ದೊರಕಿರಲಿಲ್ಲ. ಆದರೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ಅವರಿಗೆ ಸಿಕ್ಕುವಂಥ ಗೌರವ ಅದು ಪ್ರತಿಯೊಬ್ಬ ಇಲ್ಲಿಯ ಅವರ ಕ್ಷೇತ್ರದ ಮಂದಿಗಳು ಯಾರಿದ್ದಾರೆ ಅವರಿಗೆ ಅದನ್ನು ಸಲ್ಲಿಸ್ತದೆ ಅಂತ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವರು ಹೇಳಿದಂಥ ಮಾತುಗಳು. ಸನ್ಮಾನ್ಯ ಯುಟಿ ಖಾದರ್ ಅವರು ಈ ರಾಜ್ಯದ ಸ್ಪೀಕರ್ ಆದ ನಂತರ ಅನೇಕ ರಾಷ್ಟ್ರಗಳನ್ನು ತಿರುಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸ್ಪೀಕರ್ಸ್ಗಳನ್ನು ಸಮಾವೇಶವನ್ನು ಮಾಡಿಕೊಂಡು ಇವತ್ತು ಅಮೇರಿಕಾದಲ್ಲಿ ಅಂತಾರಾಷ್ಟ್ರ ಮಟ್ಟದ ಸ್ಪೀಕರ್ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಹೋಗಿದ್ದಾರೆ. ಇಲ್ಲದಿದ್ದರೆ ಇವತ್ತು ಈ ಕಾಮಗಾರಿ ಈ ಕೆಲಸಕ್ಕೆ ಅವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳಿಕೊಂಡು ಅವರು ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ಕೌನ್ಸಿಲರ್ ಮುನ್ಸಿಪಾಲ್ಟಿ ಅಧ್ಯಕ್ಷರುಗಳಿಗೆ ಆದೇಶ ನೀಡಿದಾಗೆ ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡ್ತಾಯಿದ್ದೇವೆ. ಈ ಊರಿನ ಜನರು ಮುಖ್ಯವಾಗಿ ರಸ್ತೆ ಉಳಿಬೇಕಾದರೆ ಕಾಂಕ್ರೀಟೀಕರಣ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದ ಜನ ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಕೆಲಸವನ್ನು ನೋಡುವಂಥದ್ದು. ಆಮೇಲೆ ಕಾಂಕ್ರೀಟೀಕರಣ ಆದಮೇಲೆ ಯಾವುದೇ ಸಂದರ್ಭದಲ್ಲಿ ಕೂಡ ಕಡಿಮೆ ಪಕ್ಷ ಒಂದು 25 ದಿವಸ ಯಾವುದೇ ವೆಹಿಕಲ್ಗಳಲ್ಲಿ ಹೋಗದಂತೆ ನೋಡಿಕೊಳ್ಳೋದು, ಜಾಗೃತಿ ವಹಿಸಿದಲ್ಲಿ ಇದರ ಲೈಫ್ ಮುಂದಿನ ಎಷ್ಟೋ ವರ್ಷ ಆಗ್ತದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಟ್ಕೊಂಡು ಎಲ್ಲರ ಸಹಕಾರದೊಂದಿಗೆ ಈ ರಸ್ತೆಯನ್ನು ಕಾಮಗಾರಿ ಆದಮೇಲೆ ನೀವೆಲ್ಲ ರಕ್ಷಣೆ ಮಾಡಿ 25 ದಿವಸ ಕಾಯಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಈ ಭಾಗದ ಎಲ್ಲ ಸದಸ್ಯರುಗಳಿಗೆ ನನ್ನ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ. ನಮ್ಮ ಶಾಸಕರು ಬೇಡಿಕೆ ಮೇರೆಗೆ ಸದಸ್ಯರ ಬೇಡಿಕೆ ಮೇರೆಗೆ ಅದೇ ರೀತಿ ನಮ್ಮ ಮೂಡ ಅಧ್ಯಕ್ಷರಾಗಿ ಉಳ್ಳಾಳ ಮೂರು ಕೆರೆಗಳನ್ನು ಅದಲ್ಲದೆ ಪವಿತ್ರವಾದಂಥ ಸೋಮಾತಿ ರಾಣಿಕೆರೆಗೆ ಕೂಡ ಅನುದಾನ ಅವರು ಕೂಡ ಇಲ್ಲಿ ಜನಪ್ರತಿನಿಧಿಯಾದರೆ ಅವರು ಕೂಡ ಇಲ್ಲಿ ಜನಪ್ರತಿನಿಧಿ ನಮ್ಮ ಕ್ಷೇತ್ರಕ್ಕೆ ಇದ್ದುಕೊಂಡು ಹೆಚ್ಚಿನ ಅನುದಾನವನ್ನು ಕೂಡ ಭಾಗ್ಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಗರಸಭಾ ವ್ಯಾಪ್ತಿಯಲ್ಲಿ ಉಳ್ಳಾಲ ಬಯಲು ವಾರ್ಡಿನ 2 ರಸ್ತೆಗಳ ಕಾಂಕ್ರೀಟೀಕರಣಕ್ಕಾಗಿ ಬಹುಜನರ ಬೇಡಿಕೆಯಾಗಿದ್ದಂಥ ಈ ಒಂದು ಪ್ರದೇಶದ ಜನರ ಬೇಡಿಕೆಯಾಗಿತ್ತು. ಈ ಭಾಗದ ಉಳ್ಳಾಲ ನಗರಸಭೆಯ ಸದಸ್ಯನಿಯಾಗಿರತಕ್ಕಂಥ ನಮಿತಾ ಗಟ್ಟಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೂಡ ಅಧ್ಯಕ್ಷರಾದಂಥ ಸನ್ಮಾನ್ಯ ಸದಾಶಿವ ಉಳ್ಳಾಲ್ ಅವರಿದ್ದಾರೆ. ಇಷ್ಟು ಶ್ರಮವನ್ನು ಪಟ್ಟು ಪ್ರತಿ ಭಾಗದ ಯಾವುದೇ ರೀತಿಯ ರಾಜಕೀಯವನ್ನು ಮಾಡದೆ ಎಲ್ಲ ಉಳ್ಳಾಲದ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಬಲವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತ ಹೇಳಿದರೆ, ರಾಜಕೀಯ ಏನಿದ್ರೂ ಕೂಡ ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ. ಅಭಿವೃದ್ಧಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅಭಿವೃದ್ಧಿಯನ್ನು ಮಾಡಬೇಕು, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸುಮಾರು ಕೋಟಿ ಹಣವನ್ನು ನಗರೋತ್ಥಾನದಲ್ಲಿ ತಂದಿದ್ದಾರೆ. ಅದಲ್ಲದೆ ಉಳ್ಳಾಲ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಹಿಂದೆ ADBಯ ಆ ಕಾಲದಲ್ಲಿ ಆಗಿರತಕ್ಕಂಥ ಪೈಪ್ಲೈನ್ ಎಲ್ಲವೂ ಕೂಡ ಹೋಗಿದೆ ಅಂತೇಳಿ ತಿಳಿದುಕೊಂಡು 60 ಕೋಟಿ ರೂಪಾಯಿಯನ್ನು ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಒಳಗಡೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮಾಡಿದ್ದಾರೆ. ಎಲ್ಲ ಕೌನ್ಸಿಲರ್ಸು ಕೂಡ ಸಹಕರಿಸಬೇಕೇನು ಅಂತ ಹೇಳಿದರೆ ನಗರಸಭೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಒಟ್ಟಾಗಿ ಇದ್ದುಕೊಂಡು ಸಮರ್ಪಕವಾದಂಥ ಅಭಿವೃದ್ಧಿ, ಅದು ಕುಡಿಯುವ ನೀರು ಇರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಇನ್ನಿತರ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ಮೂಡ ಅಧ್ಯಕ್ಷರಾಗಿ ನಮ್ಮ ಸದಾಶಿವ ಉಳ್ಳಾಲ್ ಅವರು ಆಯ್ಕೆಯಾದ ನಂತರ ನಾನು ಭಾಳಷ್ಟು ಸಂತೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ಈಗ ರಮೇಶ್ ಅಣ್ಣನವರು ಹೇಳಿದರು 3 ಕೆರೆಗಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ. ಕೆಲವೊಂದು ರಸ್ತೆಗಳನ್ನು ಕೂಡ ಅವರ ಅನುದಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಷ್ಟಪಡಬೇಕಾದದ್ದು ಇಷ್ಟೇ, ಅಭಿವೃದ್ಧಿಯನ್ನು ನಾವು ಬಯಸಬೇಕು. ಯಾವುದೇ ರೀತಿಯ ಬೇರೆ ವಿಚಾರಗಳನ್ನು ಬಿಟ್ಟು ಪರಸ್ಪರ ಅಣ್ಣ ತಮ್ಮಂದಿರಾಗಿ ಎಲ್ಲರೂ ಕೂಡ ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡು ಶಾಂತಿ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಕೇವಲ ರಸ್ತೆ, ನೀರು, ಕುಡಿಯುವ ನೀರು ಅಥವಾ ಇನ್ನಿತರ ಅಭಿವೃದ್ಧಿ ಆದರೆ ಸಾಕಾಗುವುದಿಲ್ಲ. ಉಳ್ಳಾಲ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಕೋಮು ಸೌಹಾರ್ದತೆಯಿಂದ ಇದ್ದುಕೊಂಡು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರತಕ್ಕಂಥ ಕೆಲಸವನ್ನು ಎಲ್ಲ ಜನಸಾಮಾನ್ಯರು ಕೂಡ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮ್ಮ ಯುಟಿ ಖಾದರ್ ಅವರು ಸ್ಪೀಕರ್ ಆದ ನಂತರ ಆವಾಗ ಜನರ ಮನಸ್ಸಿನಲ್ಲಿ ಇತ್ತು,
ನಾನಿವತ್ತು ಮಾಧ್ಯಮದ ಮುಖಾಂತರ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಬ್ಬ ಶಾಸಕರಾಗಿ ಅವರು ಸ್ಪೀಕರ್ ಆದ ತಕ್ಷಣ ಯಾವುದೇ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಂಥ ಇತಿಹಾಸಗಳಿಲ್ಲ ಇಂದಿನ ಸ್ಪೀಕರ್ ಅವರು. ಆದರೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರು ವಿಧಾನಸಭೆ ಒಳಗಡೆ ಮಾತ್ರ ಸ್ಥಾನದಲ್ಲಿ ಕೂತಾಗ ಸ್ಪೀಕರ್ ಬಿಟ್ಟರೆ ಉಳ್ಳಾಲದಲ್ಲಿ ಸಾಮಾನ್ಯ ಶಾಸಕನಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಹಾಗಾಗಿ ಬಂಧುಗಳೇ, ಈ ಸಂದರ್ಭದಲ್ಲಿ ಅವಕಾಶವನ್ನು ನೀಡಿ ಇದಕ್ಕಾಗಿ ಅಭಿನಂದಿಸುತ್ತಾ, ನಮಿತಾ ಗಟ್ಟಿಯವರು ಕೂಡ ನನ್ನ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಈ ನಗರೋತ್ಥಾನ ಯೋಜನೆಯಿಂದ ಆಗುವಂತಹ ಈ ರೋಡು ಅಂದರೆ ನಾವು ಸ್ಪೀಕರ್ಗೆ ತುಂಬ ಸಲ ಮನವಿ ಕೊಟ್ಟಿದ್ದೇವೆ. ನಾವು ನಮ್ಮ ಈ ರೋಡ್ನವರಾಗಲಿ ಇಲ್ಲಿನ ಪರಿಸರದವರು, ಯಾಕಂದರೆ ಇಲ್ಲಿ 5 ರೋಡ್ ಇದೆ, ಒಂದು ಅಲ್ಲ, ಇಲ್ಲಿ 5 ಕ್ರಾಸ್ ರೋಡ್ ಇದೆ. ಹಾಗಾಗಿ ನಾನು ಈ ರೋಡಿಗೆ ಫೋನ್ ಮಾಡುವಾಗ ನಮ್ಮ ಸ್ಪೀಕರ್ ಸರ್ ಮಕ್ಕದಲ್ಲಿದ್ದರು. ಸೊ ನಾನು ಆಗ ಫೋನ್ ಮಾಡಿದೆ, ಸರ್ ಹೀಗೆ ಸಮಸ್ಯೆ ಜೋರಿದೆ ಸರ್ ರೋಡಿದು ಅಂತ. ಆಗ ಅವರು ಹೇಳಿದರು, ನನ್ನ ಮಕ್ಕದಿಂದ ಬಂದ ತಕ್ಷಣವೇ ಈ ರೋಡ್ನ ಕೆಲಸ ಹಿಡಿತೇನೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಮಾತನ್ನು ಅವರು ಉಳಿಸಿದ್ರಂತ ಈ ಒಂದು ಇದರ ಮೂಲಕ ಹೇಳ್ತಿದ್ದೇನೆ. ಹಾಗೆ ಸಹಕರಿಸಿದ ಎಲ್ಲರಿಗೆ, ಯಾಕಂದರೆ ಸೆಕೆಂಡ್ ಕ್ರಾಸ್ನ ಎಲ್ಲ ನಮ್ಮ ಜ್ಯೋತಿ ಅವರಾಗಲಿ, ಶಕೀಲಾ, ಚಿತ್ತನ್ನ ಎಲ್ಲ ಇದ್ದಾರೆ, ನಮ್ಮ ಮಂಜುಳಕ್ಕೆಲ್ಲ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೆ ಈ ಒಂದೇ ಮಾತಿನಲ್ಲಿ ನಾನು ಧನ್ಯವಾದ ಕೊಡ್ತೇನೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಗಣ್ಯಾತಿಗಣ್ಯರನ್ನು ಒಂದೇ ಮಾತಿನಲ್ಲಿ ನಾನು ಧನ್ಯವಾದ ಕೊಡ್ತೀನಿ.